ನಮಸ್ಕಾರ ಸ್ನೇಹಿತರೆ, ಪುಟಾಣಿಗಳೇ ಎಲ್ಲ ಹಾಜರಾಗಿದ್ದೀರಾ? ಕತೆ ಕೇಳಕ್ಕೆ ಬಂದಿದ್ದೀರಾ? ಸಂತೋಷ. ಇವತ್ತೊಂದು ಸಣ್ಣ ಕತೆ ಹೇಳೋಣ. ಒಂದು ಊರಿನಲ್ಲಿ ತುಂಬ ಬಡತನದ ವ್ಯಕ್ತಿ ಇರ್ತಾನೆ. ಅವನಿಗೆ ಸಹಾಯ ಪಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಸಹಾಯ ಮಾಡೋಕ್ಕೂ ಇಷ್ಟ ಇಲ್ಲ ಅಂಥ ವ್ಯಕ್ತಿ. ಭಾಳ ಒಳ್ಳೆಯ ಹುಡುಗ. ಸರಿ, ಅವನಿಗೆ ತುಂಬ ಸುಸ್ತಾಯ್ತಾ ಇದೆ. ಕುಡಿಲಿಕ್ಕೆ ನೀರು ಯಾರೂ ಕೊಡ್ತಾ ಇಲ್ಲ, ಇವನು ಯಾರನ್ನೂ ಕೇಳ್ತಾ ಇಲ್ಲ. ಹೊಟ್ಟೆ ಹಸಿತಾ ಇದೆ, ತಿನ್ನಲಿಕ್ಕೂ ಏನೂ ಕೇಳ್ತಾ ಇಲ್ಲ. ಜೋಬ್ನಲ್ಲಿ ದುಡ್ಡು ಇಲ್ಲ. ನನಗೆ ಸುಸ್ತು ಸಂಕಟ ಅಂದ್ಬಿಟ್ಟು ಹೇಳಿ ಒಯ್ತಾ ಇರ್ತಾನೆ. ಎದುರುಗಡೆ ಒಂದು ಬಟ್ಟೆ ಅಂಗಡಿ ಸಿಗುತ್ತೆ. ಬಟ್ಟೆ ಅಂಗಡಿ ಓನರ್ಗೆ ಏನು ಖುಷಿ ಆಯಿತು ಅಂದರೆ, ಯಾವನೋ ಗ್ರಾಹಕ ಬಂದ ಏನಾದ್ರು ಖರೀದಿ ಮಾಡ್ಕೊತಾನೆ ಅಂಥೇಳಿ, ಓ ಏನು ಬಂದ್ರಿ, ಯಾವ ಥರ ಕೊಡಲಿ, ಏನು ಕೊಡಲಿ ನಿಮಗೆ ಅಂತ ಭಾಳ ಆಶ್ಚರ್ಯವಾಗಿ ಕೇಳ್ತಾನೆ. ಆಗ ಈ ಹುಡುಗ, ನಾನು ಬಟ್ಟೆ ತಗೊಳಕ್ಕೆ ಬಂದಿಲ್ಲ, ನನಗೇನು ಬೇಡ, ಮತ್ತು ಇನ್ನೇ ತೊಗೊಂಡೆ ಅಂತ ಗದರಿಸ್ತಾನೆ. ನನಗೆ ನಿಮ್ಮ ಬಟ್ಟೆ ಅಂಗಡೀಲಿ ಒಂದು ಕೆಲಸ ಕೊಟ್ಟರೆ ನನಗೆ ಒಳ್ಳೆಯದು. ಹಾಗಾಗಿ ನನಗೊಂದು ಕೆಲಸ ಕೊಡಿ, ನೀವೇನೇ ಕೆಲಸ ಹೇಳೋ ನಿಯತ್ತಿಲ್ಲ ಮಾಡ್ತೀನಿ ಅಂತ ಈ ಹುಡುಗ ಕೇಳ್ತಾನೆ. ಆಗ ಬಟ್ಟೆ ಅಂಗಡಿ ಮಾಲೀಕ, ನನಗೆ ಕೆಲಸ ಇಲ್ಲ, ನಾನು ನಿನಗೇನು ಕೊಡಲಿ, ಈ ಬರೋ ಲಾಭದಲ್ಲಿ ನಾನೇನು ತಗೊಳ್ಳಿ, ನಿನಗೇನು ಕೊಡಲಿ, ಹಾಗೆಲ್ಲ ಕೆಲಸ ಇಲ್ಲ, ಹೋಗಪ್ಪ ಅಂತ ಹೇಳಿ ಬಟ್ಟೆ ಅಂಗಡಿ ಮಾಲೀಕ ಕಳಿಸ್ತಾನೆ. ಆಗ ನಿನಗೆ ಹೊಟ್ಟೆ ಹಸ್ತಿರ್ಬೋದು, ಅದಕ್ಕೆ ಈ ಥರ ಆಡ್ತೀಯಾ, ತಗೋ ದುಡ್ಡು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ದುಡ್ಡು ಕೊಡೋಕೆ ಬರ್ತಾನೆ ಆ ಹುಡುಗನಿಗೆ. ಯಾರು? ಬಟ್ಟೆ ಅಂಗಡಿ ಮಾಲೀಕ. ಅದಕ್ಕೆ ಈ ಹುಡುಗ ನಿರ್ಗತಿಕ, ನಿಮ್ಮ ಕರುಣೆ ನನಗೆ ಬೇಕಾಗಿಲ್ಲ, ನಾನು ದುಡಿದೇ ತಿನ್ನುವುದು, ಯಾರ ಸಹಾಯದಿಂದ ನಾನು ಬದುಕೋದಿಲ್ಲ ಅಂಥೇಳಿ ಬಟ್ಟೆ ಅಂಗಡಿ ಮಾಲೀಕನಿಗೆ ಹೇಳ್ಬಿಟ್ಟು ಈಚೆ ಬರ್ತಾ ಇರ್ತಾನೆ. ಆಗ ಬಟ್ಟೆ ಅಂಗಡಿ ಮಾಲೀಕ, ಎಂಥ ಕೊಬ್ಬು ನೋಡು, ಎಷ್ಟು ಕೊಬ್ಬಿದೆ ನೋಡು, ಹೊಟ್ಟೆ ಹಚ್ಚಿದ್ರೂ ಕೂಡ, ದುಡ್ಡು ಕೊಟ್ಟರು ಕೂಡ ತಿನ್ನಲಿಕ್ಕೆ ಇವನಿಗೆ ಆಗಲ್ಲ, ಭಾಳ ಅಹಂಕಾರ ಅಂದ್ಬಿಟ್ಟು ಹೇಳಿ ಬೈಕೊಂಡು ಅವನು ಭಾಳ ಸುಮ್ಮನೆ ಆಯ್ತಾನೆ. ಈ ಹುಡುಗ ಬಟ್ಟೆ ಅಂಗಡಿಯಲ್ಲ ಈಚೆ ಬಂದು ರಾಜಬೀದಿಲಿ ಹೋಯ್ತಾ ಇರ್ತಾನೆ. ಸರಿ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಅರಮನೆ ಸಿಗುತ್ತೆ. ಅರಮನೆಯಲ್ಲಿ ಮಂತ್ರಿ, ಸಿಪಾಯಿಗಳು ಇವರೆಲ್ಲ ಸುಮ್ಮನೆ ಏನೋ ವಿಚಾರಣೆ ಮಾಡ್ಕೊಂಡು ಮಾತನಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ಈ ಮಂತ್ರಿ ಸಹಾಯಕರು ಕೇಳ್ತಾರೆ, ಪ್ರಭುಗಳೇ, ನಿಮ್ಮ ಈ ಆನಂದಕ್ಕೆ, ನಿಮ್ಮ ಈ ಉಲ್ಲಾಸಕ್ಕೆ ಏನು ಕಾರಣ? ಭಾಳ ಸಂತೋಷವಾಗಿದ್ದೀರಲ್ಲ ಅಂಥೇಳಿ ಇವರು ಕೇಳ್ತಾರೆ. ಯಾರು? ಮಂತ್ರಿಗಿನ್ನ ಕೆಳಪಟ್ಟವರು, ಸಿಪಾಯಿಗಳು, ಅವರು ಇವರು. ಆಗ ಮಂತ್ರಿ ಹೇಳ್ತಾನೆ, ಯಾವಾಗಲೂ ಸ್ವಾವಲಂಬಿಯಾಗಿರಬೇಕು, ಕಠಿಣ ಶ್ರಮ ಪಟ್ಟುಕೊಂಡಿರಬೇಕು, ದುಡಿದು ತಿನ್ನೋವನಾಗಿರಬೇಕು, ಆವಾಗ ಎಲ್ಲಕ್ಕೂ ಒಳ್ಳೆಯದು, ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡಿರಬಾರ್ದು ಅಂತ ಹೇಳಿ ಒಂದು ಸೈಡ್ ತಿರುಗ್ತಾನೆ. ಒಂದು ಸೈಡ್ ತಿರುಗಿದ್ರೆ ಅಲ್ಲಿ ಒಂದು ಸತ್ತು ಬಿದ್ದಿರುವಂಥ ಇಲಿ ಕಾಣುತ್ತೆ ಕಣ್ಣಿಗೆ. ನೋಡು, ಆ ಇಲಿ ತೋರಿಸಿ ಹೇಳ್ತಾನೆ ಮಂತ್ರಿ, ನೋಡು, ಅದು ಸತ್ತ ಇಲಿ ಅಂತ ಹೇಳಿ ಯಾರು ಮುಟ್ತಾ ಇಲ್ಲ, ಅದರಿಂದ ಉಪಯೋಗ ಪಡ್ಕೊಳ್ಳೋನು ಲಕ್ಷಗಟ್ಟಲೆ ಮಾಡ್ಕೋತಾನೆ, ನಿಜ ಅಂತ ಹೇಳ್ತಾನೆ. ಅದಕ್ಕೆ ಇವರಂತಾರೆ ಮಂತ್ರಿ ಸಹಚರರು, ಸ್ವಾಮಿ ಏನು ಹೇಳಿದ್ರಿ, ಅದು ಸತ್ತು ಬಿದ್ದಿರೋ ಇಲಿ, ಅದರಿಂದ ಲಕ್ಷ ಆಗುತ್ತಾ? ನಿಮ್ಮ ಈ ಉಲ್ಲಾಸಕ್ಕೆ ಬೇರೆ ಕಾರಣ ಇರ್ಬೋದು, ನಮ್ಮನ್ನು ಮುಚ್ಚಾಕಬೇಡಿ, ಬೇರೆ ಮಾತಿನಿಂದ ಏನಿದೆ ಹೇಳಿ ಅಂತ ಕೇಳ್ತಾರೆ. ಇಲ್ಲಪ್ಪ, ನಾನು ನಿಜನೇ ಹೇಳ್ತಾ ಇದ್ದೀನಿ, ಮಾಡೋನು ಎಲ್ಲಿದ್ರೂ ಮಾಡೇ ಮಾಡ್ತಾನೆ, ಮಾಡದೇ ಇರೋನು ಎಲ್ಲಿದ್ದರೂ ಮಾಡ್ನಾರ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟದ್ದು ಅಂತ ಹೇಳಿ
ಮಂತ್ರಿ ಮತ್ತು ಸಹಚರರು ಮುಂದಕ್ಕೆ ಹೋಗ್ತಾರೆ. ಆಗ ಈ ಹುಡುಗ ಕೇಳ್ತಾ ಇದ್ದಿಲ್ಲ ಏನಂತ. ಮಂತ್ರಿ ಮತ್ತು ಸಹಚರರು ಮಾತನಾಡೋ ಮಾತನ್ನು ಈ ಹುಡುಗ ಕೇಳ್ತಾ ಇದ್ನಲ್ಲ. ಆವಾಗ ಇಲಿದಂಡಕ್ಕೆ ಹೋಗಿ ನಿಂತ್ಕೊಂಡು ನೋಡ್ತಾನೆ. ರಾಜಪ್ರಭು ಮಂತ್ರಿ ಹೇಳಿದ್ದು ನಿಜನಾ? ಒಂದು ವೇಳೆ ಮಂತ್ರಿ ಸುಳ್ಳು ಯಾಕೆ ಹೇಳಬೇಕು? ಈ ಮಂತ್ರಿ ಮಾತು ನಿಜವೇ ಆದರೆ ಇದರಿಂದ ನಾನು ಲಕ್ಷ ಗಳಿಸ್ತೀನಿ ಅಂದ್ಬಿಟ್ಟು ಹೇಳಿ ಆ ಇಲಿನ ಎತ್ಕೊಳಕ್ಕೆ ಹೋಗ್ತಾನೆ. ಸತ್ತು ಬಿದ್ದಿರುವಂಥ ಇಲಿನ ಎತ್ಕೊಳಕ್ಕೆ ಹೋಗ್ತಾನೆ. ಆವಾಗ ಮಂತ್ರಿ ಸಹಚರರು, ಮಂತ್ರಿಗಳೇ ನಿಮ್ಮ ಲಕ್ಷಾಧೀಶ ನೋಡಿ ಇಲಿ ಎತ್ಕೋತಾ ಇದ್ದಾನೆ, ನೋಡೋಣ ಎಷ್ಟು ದುಡಿತಾನೆ ನೋಡೋಣ ಅಂತೇಳಿ ಕೇಕ್ ಹಾಕಿ ನಗ್ತಾರೆ. ಸರಿ, ಇವನು ಇಲಿ ಹಿಡ್ಕೊಂಡು ರಾಜಬೀದಿಯಲ್ಲಿ ಒಯ್ತಾ ಇರ್ತಾನೆ ಸತ್ತೋಗಿರೋ ಇಲಿನ. ಮಂತ್ರಿವರ್ಯರು ಹಂಗೆ ಅರಮನೆಗೆ ಹೋಗ್ತಾರೆ. ಈ ಕಡೆ ಇಲ್ಲಿ ಸತ್ತೋಗಿರೋ ಇಲ್ಲಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆಯಿಂದ ಒಬ್ಬ ಬೆಕ್ಕಿಡ್ಕ ಬರ್ತಾ ಇರ್ತಾನೆ. ಆ ಬೆಕ್ಕು ತುಂಬ ಹಸ್ತಿರ್ತದೆ. ಆವಾಗ ಮ್ಯಾವ್ 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 ಅಂತ ಅರ್ಸಾಡಿ ಕಿರ್ಚಾಡುತ್ತೆ. ಈ ಇಲಿನಂತೂ ನೋಡ್ಬಿಟ್ಟು ಇನ್ನೂ ಜೋರಾಗಿ ಗಲಾಟೆ ಮಾಡೋಕ್ಕೆ ಹೇರಿಕತ್ತದೆ. ಆವಾಗ ಆ ಬೆಕ್ಕಿಡ್ಕ ಬರ್ತೀನಲ್ಲ ಅವನು, ಏನಪ್ಪ ಈ ಇಲಿನ ಮಾರೋದಿದೆಯಾ, ಕೊಡುವಂಥ ಇಲಿನ ಅಂತ ಕೇಳ್ತಾನೆ. ಆಗ ಮಂತ್ರಿ ಸಹಚರರು ನೆನೆಸ್ಕೊತಾನೆ ಅವರು ಆಡ್ತಿದ್ದ ಮಾತುಗಳನ್ನ. ಇದರಿಂದ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ಹೇಳಿರ್ತಾರಲ್ಲ ಮಂತ್ರಿವರ್ಯರು, ಆ ಮಾತನ್ನ ನೆನಪಿಸ್ಕೊಂಡು, ಹೌದು ಇದು ಮಾರಾಟಕ್ಕೆ ತಂದಿರೋದು, ತಗೋತೀರಾ ನೀವು ಅಂತ ಕೇಳ್ತಾನೆ. ಹೌದಪ್ಪ ತಗೋತೀನಿ, ಕೊಡು, ಏನು ಇದ್ರ ಬೆಲೆ, ತಗೋ ₹1 ಅಂದ್ಬಿಟ್ಟು ಹೇಳಿ ಕೊಟ್ಬಿಟ್ಟು ಆ ಇಲಿನ ತೆಗೆದು ಬೆಕ್ಕಿಗೆ ಹಾಕಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಇವನ ಪಾಡ್ಗೆ ಹೋಯ್ತಾನೆ, ಅವನ ಪಾಡ್ಗೆ ಅವ್ರು ಹೋಯ್ತಾರೆ. ಈ ಹುಡುಗ ₹1 ಇಸ್ಕೊಂಡು ₹1 ತಿಂದರೂ ಹೋಯ್ತದೆ, ಉಂಡ್ರೂ ಹೋಯ್ತದೆ, ನಾನು ₹1 ಕ್ಲೀನಾಗಿ ಉಪಯೋಗಿಸಬೇಕು ಅಂಥೇಳಿ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡು ದೇವಸ್ಥಾನದ ಬಳಿಯಲ್ಲಿ ಕೂತ್ಕೋತಾನೆ. ಆವಾಗ ಭಕ್ತರುಗಳು ಬರ್ತಾರೆ, ಅವ್ರು ಕೇಳ್ಕೊಳ್ಳೋಷ್ಟಕ್ಕೆ ಹೂವು ಕೊಟ್ಬಿಟ್ಟು ₹5 ಸಂಪಾದನೆ ಮಾಡ್ಕೊತಾನೆ. ಎಷ್ಟಕ್ಕೆ? ₹1 ಹೂವು ತಂದಿದ್ದು ₹5 ಮಾಡ್ಕೊಂಡ. ಆವಾಗ ಈ ಹುಡುಗ ₹1 ಇವತ್ತು ಹೊಟ್ಟೆ ತುಂಬ ತಿನ್ಕೋತೀನಿ, ಇನ್ನು ₹4 ಬಿಸ್ನೆಸ್ಗೆ ಹಾಕೋತೀನಿ ಅಂತ ಹೇಳ್ಬಿಟ್ಟಮ್ಮ. ಅದು ₹4 ಬಳಸ್ಕೊಂಡು ಕೂಲ್ ಡ್ರಿಂಕ್ಸ್ನ ವ್ಯಾಪಾರ ಮಾಡೋಕ್ಕೆ ಇರಿಕತ್ತಾನೆ. ಕೂಲ್ ಡ್ರಿಂಕ್ಸ್ ವ್ಯಾಪಾರದಲ್ಲಿ ಇವನಿಗೆ ₹100 ಆಗೋಗುತ್ತೆ. ಭಾಳ ಸಂತೋಷ ಪಡ್ತಾನೆ. ನಾನು ₹1 ನಿಲ್ಲದ ಭಿಕಾರಿ, ಇವತ್ತು ನನ್ನತಮ್ಮ ₹100 ಇದೆ. ಮಂತ್ರಿಯವರಲ್ಲಿ ಹೇಳೋದು ಮಾತು ನಿಜ ಅಂತ ಅಂದ್ಕೊಂಡು ಇನ್ನೂ ಮಿಕ್ಕಿದೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ಹೇಳಿ ಒತ್ಕೊಂಡು ಮನೆಗೆ ಹೋಗಬೇಕಾದ್ರೆ ಒಂದು ಮರ ಸಿಗುತ್ತೆ, ಮರದ ತವ ಕೂತ್ಕೋತಾನೆ, ಸುಸ್ತಾಗಿರ್ತದೆ ಕೂತ್ಕೋತಾನೆ. ಇವನು ಕಣ್ಣಿಗೆ ಜಮೀನಲ್ಲಿ ರೈತರು ಮರ ಕಡಿತಾ ಇರ್ತಾರೆ. ಆಗ ಈ ಹುಡುಗ ಯೋಚನೆ ಮಾಡ್ತಾನೆ, ಈ ಸರಬತ್ತನ್ನು ವೇಸ್ಟ್ ಮಾಡೋದ್ರ ಬದಲು ಅಲ್ಲಿ ಏನೋ ಕಟ್ಟಿಗೆ ಕಡಿತಾ ಇದ್ದಾರೆ ಜನರು, ಅವ್ರಿಗೆ ಕೊಟ್ಬಿಟ್ಟು ಒಂಚೂರು ಸಮಾಧಾನ ಆಗಲಿ, ಕುಡಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೇಳಿ ಈ ಸರಬತ್ತನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು, ನಾನು ಕಾಸು ಕೇಳಲ್ಲ, ನೀವು ರೈತರು ತುಂಬ ಕಷ್ಟ ಬೀಳ್ತಾ ಇದ್ದೀರಿ, ಅದಕ್ಕೋಸ್ಕರ ನಾನು ಇದು ತಂಪು ಪಾನೀಯನ ತಂದಿದ್ದೀನಿ, ಸರಬತ್ತನ್ನ ಕುಡೀರಿ ಹೊಟ್ಟೆ ತುಂಬ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಕೊಡಕ್ಕೆ ಹೋಯ್ತಾನೆ. ಅವರು, ಯಾರ ಮಗನಪ್ಪ ನೀನು, ಯಾವ ಊರಪ್ಪ ನೀನು, ಇಷ್ಟು ಒಳ್ಳೆ ಬುದ್ಧಿ ಇದೆಯಲ್ಲಪ್ಪ, ರೈತರು ಅಂಥೇಳಿ ನಮ್ಮನ್ನು ಸಣ್ಣತನದಿಂದ ನೋಡ್ತಿರ್ತಾರೆ, ಅದರಲ್ಲಿ ನೀನು ಭಾಳ ಒಳ್ಳೆ ಬುದ್ಧಿ ತೋರಿಸಿ ಸರ್ಬತ್ತನ್ನು ಕುಡೀರಿ ಅಂತ ಹೇಳ್ತಾ ಇದೀಯಾ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ. ಕಾಸು ಕೊಡಬೇಡಿ ಅಂತ ಹೇಳಿದ್ನಲ್ಲ, ದಣವಾಗಿರ್ತದೆ, ಇವರು ಚೆನ್ನಾಗಿ ಕುಡಿತಾರೆ. ಆಗ ಇವರು ರೈತರು ಹೇಳ್ತಾರೆ, ನಿನಗೇನಾದರೂ ನನ್ನ ಸಹಾಯ ಬೇಕು ಅಂದರೆ ಖಂಡಿತ ನನ್ನನ್ನು ನೋಡಪ್ಪ,
ಅಂತ ಹೇಳಿ ಕಳಿಸ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಸಹಾಯ ಬೇಕಾದಲ್ಲಿ ನಿಮ್ಮನ್ನು ಬಂದು ಕಾಣ್ತೀನಿ ರೈತರೇ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಬರ್ತೀನಿ ಅಂದ್ಬಿಟ್ಟು ಇವನು ಬಿಂದಿಗೆ ಎತ್ಕೊಂಡು ಹೊಂಟು ಬಿಡ್ತಾನೆ. ಹೋಗ್ಬೇಕಾದ್ರೆ ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆಗಿ ಸಿಳ್ಳು ಗುಡುಗು ಜಾಸ್ತಿ ಹೋಯ್ತಾ, ಎಲ್ಲ ಒಂದು ಮರ್ತಂಗೆ ಕೂತ್ಕೋತಾನೆ. ಯಾವುದೋ ಒಣಗಿರೋ ಮರ ಗಾಳಿ ಬರುತ್ತೆ, ಬಿದ್ದೋಗ್ಬಿಡ್ತದೆ. ಅದ್ರ ಪಡ್ಕ ಅದು ಬೀಳುತ್ತೆ, ಇವನಿಗೇನು ತೊಂದರೆ ಆಗಿಲ್ಲ, ಬಿದ್ದಾಳ. ಈ ಹುಡುಗ ಯೋಚನೆ ಮಾಡ್ತಾನೆ, ಏನೂ ಬೆಲೆ ಇಲ್ಲದ ಒಂದು ಇಲಿಯಿಂದ ನಾನು ಈ ಲೆವೆಲ್ ಬಂದಿದ್ದೀನಿ. ಇಷ್ಟು ಬೃಹತಾಕಾರದ ಮರ ಬಿದ್ದಿದೆಯಲ್ಲ, ನಾನು ಇನ್ನೆಷ್ಟು ಸಂಪಾದನೆ ಮಾಡ್ಬೋದು ಅಂಥೇಳಿ ಯೋಚನೆ ಬರ್ತದೆ. ಕೊಡಲಿನ ತಂದು ಕತ್ತರಿಸಿ ತುಂಡು ತುಂಡು ಮಾಡ್ಕೊಂಡು ಪಿಂಡಿ ಕಟ್ಕೊಂಡು ಓದ್ಕೊಂಡು ಮಾರಾಟಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಒಬ್ಬ ಕುಂಬಾರ ಮಡಕೆಗಳಿಗೆ ಸಿಕ್ಕಾಪಟ್ಟೆ ಆರ್ಡ್ರ್ ಬಂದಿರ್ತದೆ. ಮಳೆ ಗಾಳಿ, ಎಲ್ಲೂ ಇವನಿಗೆ ಸೌದೆ ಸಿಕ್ಕಿಲ್ಲ. ಸರಿ, ಸೌದೆ ಮಡಕೆಗಳು ಸುಡಬೇಕಾದ್ರೆ ಸೌದೆ ಬೇಕು, ಏನಪ್ಪ ಮಾಡೋದು, ನನ್ನ ಆರ್ಡ್ರು ಕ್ಯಾನ್ಸಲ್ ಆದರೂ ಆಗ್ಬೋದು ಅಂಥೇಳಿ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಯಾರು? ಕುಂಬಾರ. ಹಸಿ ಮಡಕೆಗಳ ಇಟ್ಕೊಂಡು ಇದನ್ನು ಸುಡಬೇಕು, ಸುಟ್ಟು ನಾನು ಆರ್ಡ್ರುಗಳು ಬಂದಿರೋ ಕಡೆ ಸಪ್ಲೈ ಕೊಡಬೇಕು, ಸೌದೆ ಇಲ್ಲ, ಈಗ ಏನು ಮಾಡಲಿ ಅಂತ. ಆವಾಗ ಈ ಹುಡುಗ ಸೌದೆ ಹೊತ್ಕೊಳ್ತಾ ಇರ್ತಾನಲ್ಲ, ನೋಡಿ ಭಾಳ ಖುಷಿಯಾಗುತ್ತೆ. ಆಗ ಈ ಕುಂಬಾರ, ಬಾಪ ಇಲ್ಲಿ ದೇವರು ನನಗಾಗ್ತೇನೆ ಈ ಸೌದೆ ಕಳಿಸಿರ್ಬೇಕು, ಮಡಗು, ಇದು ಮಾರಾಟದ್ದ ಇದು ಅಂತ. ಹ್ಞೂನಣ್ಣ, ಮಾರಾಟದ್ದು. ಎಷ್ಟಾಗತ್ತೆಪ್ಪ? ತಗೋ, 1000 ರೂಪಾಯಿ. ನನಗೆ ಈ ಸೌದೆನೆಲ್ಲ ಮಡಗ್ಬಿಡು, ನೀನು ಹೋಗಪ್ಪ ಅಂದ್ಬಿಟ್ಟು ಹೇಳಿ ಕಳಿಸ್ತಾನೆ. ಇವನು ಯೋಚನೆ ಮಾಡ್ತಾನೆ, ರಾಜರ ಮಾತು, ಮಂತ್ರಿ ಮಾತು ಕೇಳಿರ್ತಾನಲ್ಲ, ಓ ಏನು ಬೇಕಾದ್ರೂ ಕಠಿಣ ಪರಿಶ್ರಮದಿಂದ ಏನು ಬೇಕಾದ್ರೂ ಆಗ್ಬೋದು ಅಂತ ಆ ಮಾತನ್ನು ಕೇಳ್ಕೊಂಡು ಜೋಬ ದುಡ್ಡಿಸ್ಕೊಂಡು ಮನೆ ಬಂದು ಸೇರ್ಕೋತಾನೆ. ಸರಿ, ಅದನ್ನಾಳೆ ಏನು ಮಾಡ್ತಾನೆ ಈ ಹುಡುಗ, ಇವತ್ತು ರಾಜಬೀದಿಗೆ ಮತ್ತು ಇನ್ನೊಂದು ಕಡೆಗೆ ಹೋಗೋದು ಬೇಡ, ಇವತ್ತು ಕಾಡಿಗೆ ಹೋಗೋಣ, ಏನಾದ್ರು ಕೆಲಸ ಸಿಕ್ಕೋರು ಸಿಗ್ಬೋದು ಅಂತೇಳಿ ಕಾಡಿಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಒಬ್ಬ ದಂಡುಪಾಳ್ಯದಂತವನು ಬೆಟ್ಟದಲ್ಲಿ ಚಿನ್ನದ ಗಣಿನ ಪಡ್ಕೊಂಡು 10 ಕತ್ತೆಗಳಿಗೆ ಏರಾಕೊಂಡು ಒಡ್ಕೊಂಡು ಬರ್ತಾ ಇರ್ತಾನೆ. ಒಂದು ನದಿ ಹತ್ರ ಈ 10 ಕತ್ತೆಗಳನ್ನು ಹೊಟ್ಟೆಗೆ ಆಹಾರ ಎಲ್ಲೇ ಸುಸ್ತಾಗಿ ನಿಂತೋಗಿರ್ತವೆ. ಆಗ ಆ ಕತ್ತೆ ಮೇಲೆ ಚಿನ್ನ ಇಟ್ಕೊಂಡು ಬರ್ತಾ ಇರ್ತಾನಲ್ಲ, ಯಾರಿಗೂ ಗೊತ್ತಿಲ್ಲ ಚಿನ್ನ ಅಂತ, ಇವರು ಕಳ್ಳ ಡಕಾಯ್ತ. ಸರಿ, ಈ ಕತ್ತೆಗಳು ಎಳೆದು ಸಾಕಾಯ್ತದೆ, ಅದು ಮೇವಿಲ್ಲಿ ಮುಂದಕ್ಕೆ ಬರಲ್ಲ. ಆಗ ಈ ಹುಡುಗ ನೋಡ್ತಾನೆ ದೂರದಲ್ಲಿ, ಓಹೋ ಈ ಕತ್ತೆ ಹೊಡ್ಕೊಂಡು ಬೆಟ್ಟದ ಕಾಡಿನಿಂದ ಬಂದಿರಬೇಕು ಇವನು, ಏನೋ ಇದೆ ಬೆಟ್ಟದಲ್ಲಿ ನಿಧಿ ಅದ ಅಂತ ಹೇಳ್ತಾಯಿದ್ರು, ಕೇಳ್ಪಟ್ಟಿದ್ದಿ, ಇದು ನಿಧಿಗೆ ಸಂಬಂಧಪಟ್ಟ ವಿಚಾರ ಆದರೆ ನೋಡೋಣ ಅಂಥೇಳಿ ಬರ್ತಾನೆ. ಎಲ್ಲಿಗೆ? ಕತ್ತೆ ದಂಡಕ್ಕೆ. ಆಗ ಕತ್ತೆ ಹೊಡ್ಕೊಂಡು ಹೋಗೋನು ಅಂತಾನೆ, ದುರ್ಗುಟ್ಕ ನೋಡ್ತಾನೆ, ಇವನು ಡಕಾಯ್ತನೇನೋ ಅಂತ, ಚಿನ್ನ ಒಳಗಿಡ್ಕೊಂಡೋದನು ಅಂತ. ಹಾಗೆ ಹುಡುಗ ಹೇಳುತ್ತೆ, ನಾನು ಡಕಾಯ್ತನಲ್ಲ ಅಣ್ಣ, ನಿನ್ನ ಕತ್ತೆಗಳು ಮುಂದಕ್ಕೆ ಬರ್ತಾ ಇಲ್ವಲ್ಲ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಚಿನ್ನ ಉಡ್ಕೊಂಡು ಹೋಗಮ್ಮ ಕತ್ತೆ ಮೇಲೆ, ಕತ್ತೆಗಳು ಹುಲ್ಲು ತಿಂದು 3 ದಿನ ಆಗಿದೆಯಪ್ಪ, ಅವು ಹುಲ್ಲು ಇಲ್ಲ, ಎಲ್ಲರೂ ಹುಲ್ಲು ಸಿಕ್ಕುತ್ತಾ ಅಂತ ಕೇಳ್ತಾನೆ. ಹೌದು, ಇಲ್ಲೇ ಪಕ್ಕದಲ್ಲೇ ಒಂದು ಊರಿದೆ, ಆ ಊರಲ್ಲಿ ಹುಲ್ಲು ಸಿಗುತ್ತೆ ಅಂತ ಈ ಹುಡುಗ ಹೇಳುತ್ತೆ. ಆಗ ನೋಡಪ್ಪ, ನಾನು ಈ ಕತ್ತೆ ಬಿಟ್ಟು ಬರೋಕ್ಕಾಗಲ್ಲ, ಹಾಗಾಗಿ ನಿನಗೆ 10 ಚಿನ್ನದ ಕಾಸನ್ನು ಕೊಡಬಲ್ಲೆ, ನೀನು ನನ್ನ ಕತ್ತೆಗಳಿಗೆ ಹುಲ್ಲನ್ನು ತರುತ್ತೀಯಾ ಅಂತ ಕೇಳ್ತಾನೆ. ಈ ಹುಡುಗ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಯ್ತಾನೆ. ಸಾಕಾನಿಲ್ವಾ? 100 ಚಿನ್ನದ ಕಾಸು ಕೊಡ್ತೀನಿ, ಹುಲ್ಲು ತಕ್ಕ ಬರ್ತೀಯಪ್ಪ, ನನ್ನ ಕತ್ತೆಗಳು ಮುಂದಕ್ಕೆ ಬರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇನ್ನು ನೈಟ್ ಟೈಮು ಡಕಾಯ್ತ ಬಂದುಬಿಟ್ರೆ ಎಲ್ಲನೂ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿ ಲೆಕ್ಕಾಚಾರ ಮಾಡ್ಕೊಂಡು 100 ಕಾಸು ಕೊಡ್ತೀನಿ, ನನ್ನ ಕತ್ತೆಗಳಿಗೆ ಹುಲ್ಲು ತಕ್ಕಬಾ ಆಯಿತು ಅಂದ್ಬಿಟ್ಟು ಹೊಂಟು ಬಿಡ್ತಾನೆ. ಎಲ್ಲಿಗೆ? ರೈತರಿಗೆ ಜ್ಯೂಸ್ ಕೊಟ್ಟಿದ್ದೆಲ್ಲ ಸರ್ಬತ್ತು
ಏನಾದ್ರು ಸಹಾಯ ಬೇಕಾದಲ್ಲಿ ನನ್ನನ್ನು ನೋಡಪ್ಪ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಯ್ತಾನೆ ನೆಟ್ಟಿಗೆ. ರೈತರೇ ಅಂತಾನೆ. ಏನು ಬಂದೆ ಮಗು, ಬಾ ಮಗು, ನನ್ನ ಹತ್ರ 1000 ರೂಪಾಯಿ ಇದೆ, ನಿಮ್ಮ ಜಮೀನಲ್ಲಿ ಬೆಳೆದಿರುವಂಥ ಹುಲ್ಲನ್ನು ನನಗೆ ಕೊಡಿ, ಅದು ಎಷ್ಟಾದರೂ ಸರಿ, ನಾನು ಸ್ವಲ್ಪ ಸಮಯ ಕೊಡಿ, ನಾನು ತೀರಿಸ್ತೀನಿ, ನನಗೆ ಹುಲ್ಲನ್ನು ಕೊಡೋರಾಗಿ ಅಂತ ಕೇಳ್ಕೊತಾನೆ. ನೋಡಪ್ಪ, ನಾವು ಬಿಸಿಲಿನಲ್ಲಿ ಸೌದೆ ಹೊಡಿಬೇಕಾದ್ರೆ ನಮ್ಮ ಕಷ್ಟ ನೋಡ್ಬಿಟ್ಟು ನೀನು ಸರ್ಬತ್ತು ಕುಡಿಯೋಕ್ಕೆ ಬಂದೆ, ಕುಡಿಸೋಕ್ಕೆ. ಆಗ ನಿನಗೆ ಒಳ್ಳೆ ಮನಸ್ಸಿತ್ತು, ಕುಡಿಸೋಕ್ಕೆ ಬಂದೆ. ಅದೇ ಕೆಟ್ಟ ಮನಸ್ಸಾಗ್ಯಾರೆ ಇವ್ರಿಗೆ ಯಾಕೆ ಕೊಡೋದು ಅಂತ ಹೊಂಟೋಗ್ವೆ ಅಲ್ವಾ? ಈಗ ನೀನು ಸಹಾಯ ಕೇಳ್ಕೊಂಡು ಬಂದಿದ್ದೀಯ, ಈ ಸಹಾಯನ ನಾವು ಕ್ಲೀನಾಗಿ ಉಪಯೋಗಿಸ್ತೀವಿ, ತಗೊಂಡು ಹೋಗು, ಏನು ಬೇಕು ಎತ್ಕೊಂಡು ಹೋಗು, ದುಡ್ಡು ಕೊಡಬೇ, ಹಸ್ಗಳು ಗಾಡಿ ಎಲ್ಲ ಇಲ್ಲಿ ಇದೆ, ಕಟ್ಕೊಂಡು ಹೋಗು ಅಂತ ಹೇಳ್ತಾರೆ. ಯಾರು? ರೈತರು. ಸರಿ, ಇವನು ಗಾಡಿಗೆ ಹುಲ್ಲ ಕಟ್ಕೊಂಡು ಕತ್ತೆಗಳು ತಮ್ಕೋಗಿ ಸೇರ್ಕೊತಾನೆ. ಕತ್ತೆಗಳು ಚೆನ್ನಾಗಿ ಮೇಯ್ತವೆ ಹುಲ್ಲ. ಸರಿ, ಇವನ ಆಸೆ ಅಂತೆ 100 ಕಾಸು ಕೊಡಲ್ಲ ಇವ. ಒಂದು ಕತ್ತೆನಲ್ಲಿ ಏನಿದೆಯೋ ಚಿನ್ನ ಅದ್ರ ಸಹಿತ ಕೊಟ್ಟುಬಿಡ್ತಾನೆ ಖುಷಿಯಾಗಿ. ಸರಿ, ನೀನು ಹೋಗಪ್ಪ, ನಾನು ಹೋಯ್ತೀನಿ ಅಂತ ಕತ್ತೆ ಎಳ್ಕೊಂಡು ಹೋಯ್ತಾ ಇದ್ನಲ್ಲ, ಅವನು ಈ ಹುಡುಗನ ಉದ್ದೇಶಿಸಿ ಹೇಳ್ತಾನೆ. ಆ ಹುಡುಗ, ನಿಮ್ಮನ್ನು ದಾಟಿಸ್ಬಿಟ್ಟು ನಂತರ ನಾನು ನಮ್ಮ ಮನೆಗೆ ಹೋಗ್ತೀನಿ, ಬನ್ನಿ ಅಂದ್ಬಿಟ್ಟು ಹೇಳಿ ಇವನು ಹಸು, ಗಾಡಿ, ಒಂದು ಕತ್ತೆ ಮೇಲಿರೋ ಚಿನ್ನ ಎಲ್ಲನೂ ಕೂಡ ಈಸ್ಕೊತಾನೆ. ಇನ್ನು 9 ಕತ್ತಲ್ಲಿರೋ ಚಿನ್ನ ಇವನು ಡಕಾಯಿತ ತಾನು ಇಟ್ಕೊತಾನೆ. ಅಂತೂ ಇವರ ಊರು ಕಾಡಿಸ್ಬಿಟ್ಟಮ್ಮ, ಇವನು ಹುಡುಗ ಮನೆಗೆ ಹೋಯ್ತಾನೆ, ಅವ್ರ ಮನೆಗೆ, ಇವ್ರ ಮನೆಗೆ ಇವ್ರು ಹೋಯ್ತಾರೆ, ಈ ಹುಡುಗನ ಮನೆಗೆ ಈ ಹುಡುಗ ಹೋಯ್ತಾನೆ. ಆವಾಗ ಮಂತ್ರಿ ಹೇಳಿದ್ನಲ್ಲ ಮಾತನ್ನು ನೆನೆಸ್ಕೊತಾನೆ. ಒಂದು ಸತ್ತು ಬಿದ್ದಿರೋ ಇಲಿಯಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಿರ್ತಾರಲ್ಲ ಸ್ಟಾರ್ಟ್ ಬದಲು, ಆ ಮಾತನ್ನು ನೆನೆಸ್ಕೊಂಡು ನೇರವಾಗಿ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋದ ತಕ್ಷಣ ಮಂತ್ರಿ ಮತ್ತು ಸಹಚರರು ಈಚೆ ಕೂತಿರ್ತಾರೆ. ಏನಪ್ಪ, ಇವ್ರಿಗೆ ಆಶ್ಚರ್ಯ ಇರುತ್ತೆ ಮಂತ್ರಿಗೂ ಸಹಚರಿಗೂ. ಏನಪ್ಪ ನೀನು ಅವತ್ತು ಸತ್ತು ಬಿದ್ದಿರುವಂಥ ಇಲಿ ಎತ್ಕೊಂಡು ಹೋದ ಹುಡುಗನಲ್ವಾ? ಹೌದು ನಾನೇ. ಏನು ಈ ಥರ ಬಿಟ್ಟಿದೆಯಾ, ಭಾಳ ಚೆನ್ನಾಗಿ ಬಿಟ್ಟಿದೆಯಲ್ಲಪ್ಪ ಅಂತ ಕೇಳ್ತಾರೆ. ಮಂತ್ರಿವರೇ, ಇದಕ್ಕೆಲ್ಲ ಕಾರಣ ನೀವೇ. ಶ್ರಮಪಟ್ಟು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಒಂದು ಸತ್ತಿರೋ ಇಲಿಯಿಂದ ಲಕ್ಷ ಗಳಿಸಬಹುದು, ಕೋಟಿ ಗಳಿಸಬಹುದು ಅಂತ ಹೇಳಿದ್ರಿ. ಅದರಂತೆ ನಾನು ಸತ್ತು ಬಿದ್ದಿರುವಂಥ ಇಲಿನ ತೆಗೆದು ಬಂಡವಾಳಕ್ಕೆ ಹಾಕೊಂಡು ನಾನು ಇವತ್ತು ಕುಬೇರ ಆಗಿದ್ದೀನಿ. ಇದರಲ್ಲಿ ನಿಮ್ಗರ್ಧ ಪಾಲು, ನನಗರ್ಧ ಪಾಲು, ನೀವು ಅರ್ಧ ತಗೊಳ್ಳಿ, ನನಗರ್ಧ ಕೊಡಿ ಅಂತ ಈ ಹುಡುಗ ಹೇಳುತ್ತೆ. ಆಗ ಮಂತ್ರಿ ಹೇಳ್ತಾನೆ, ಎಷ್ಟು ನಿಯತ್ನ ಹುಡುಗ ಇದು ಅಂತ ತಿಳ್ಕೊಂಡು, ನೋಡಪ್ಪ, ನಿನ್ನಂಥ ನಿಯತ್ತನ ಹುಡುಗನಿಗೋಸ್ಕರನೇ ನಾನು ಹುಡುಕ್ತಾ ಇದ್ದೆ. ಈಗ ನೀನು ಮಂತ್ರಿ ಸ್ಥಾನಕ್ಕೆ ಲಾಯಕ್ಕಾಗುವಂಥ ಹುಡುಗ. ನನಗೆ ವಯಸ್ಸಾಗಿದೆ, ನಾನು ರಾಜೀನಾಮೆನ ತಗೋತೀನಿ, ನನ್ನ ಸ್ಥಾನಕ್ಕೆ ನೀನು ಅರಮನೆ ಕೂತ್ಕೋ, ಮಂತ್ರಿಯಾಗಿ ಸ್ವೀಕಾರ ಮಾಡ್ಕೋತಾರೆ ಅಂತ ಈ ಮಂತ್ರಿ ಆ ಹುಡುಗನಿಗೆ ಹೇಳ್ತಾರೆ. ಆಗ ಸಹಚರರಿದ್ದು, ಮಂತ್ರಿಯವರೇ ಹಾಗೆ ಆಗಲಿ, ರಾಜರಿಗೆ ಹೇಳಿಬಿಟ್ಟು ಈ ಹುಡುಗನ ಮಂತ್ರಿಯಾಗಿ ಮಾಡೋಣ, ಬಹಳ ನಿಯತ್ತಿನ ಹುಡುಗ ಅಂತ ಹೇಳ್ತಾರೆ. ಅಂತೂ ಇಂತೂ ಆದಿಲೋಗ ಹುಡುಗ ಇವತ್ತು ಚಿನ್ನದ ಗಟ್ಟಿಯೊಂದಿಗೆ ಅರಮನೆಯಲ್ಲಿ ಮಂತ್ರಿ ಆಗಿದ್ದಾನೆ. ಚಿನ್ನದ ಗಟ್ಟಿ ಮನೆಯಲ್ಲಿದೆ, ಅರಮನೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾನೆ. ನೀವು ನಮ್ಮನೇಲೇ ಇದ್ದೀವಿ, ನಮ್ಮನೇಲಿ ನಾವಿದ್ದೀವಿ, ನಿಮ್ಮನೇಲಿ ನೀವಿದ್ದೀರಿ. ಈ ಕಥೆನ ಕೇಳಿ ಸುಂದರವಾಗಿದ್ದರೆ ಲೈಕು ಕಾಮೆಂಟ್ ಕೊಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರಗಳು, ಬಾಯ್. ನೀವೇನು ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ, ನಂಜು DPಗೆ ಹೋಗಿ
ಲೈಕು ಕಾಮೆಂಟು ಮರಿದೆ ಕೊಡಿ, ಆಗ ನನಗೆ ಸಮಾಧಾನ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ನಾಳೆಯ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.